ಪ್ರಿಡಾಮಿನೆಂಟ್ಲಿ ನ್ಯಾಟೋ ದೇಶಗಳು. ನೋಡಿ, ಇಡೀ ಪ್ರಪಂಚಕ್ಕೆ 20% ಸಪ್ಲೈನೇ ನಿಂತು ಹೋಗ್ಬಿಟ್ರೆ, ಮೋರ್ ದೆನ್ 25% ಸಪ್ಲೈ ನಿಂತು ಹೋಗ್ಬಿಟ್ರೆ ಎಲ್ಲರಿಗೂ ಒಂದು ಉಸಿರುಗಟ್ಟದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ನಾವು ಬರೀ LPG ದಷ್ಟೇ ನಮಗೆ ಸದ್ಯಕ್ಕೆ ಚಿಂತೆ ಇರೋದು. ಹೀಗೆ ಮುಂದುವರೆದ್ರೆ ಪೆಟ್ರೋಲು ಡೀಸೆಲಿಂದು ಶುರುವಾಗುತ್ತೆ. ನಮ್ಮ ಕಾರಿಗೆ, ನಮ್ಮ ಬೈಕಿಗೆ ಹಾಕಿಕೊಳ್ಳುವ ಪೆಟ್ರೋಲು ಡೀಸೆಲ್ಲು ಜಾಸ್ತಿ ಆಯಿತು, ತಿಂಗಳ ಖರ್ಚು ಜಾಸ್ತಿ ಆಗ್ತಿದೆ ಅಂತಷ್ಟೇ ನಮಗೆ ಅನಿಸೋದು. ಆದರೆ ಒಟ್ಟಾರೆಯಾಗಿ ಇಂಧನ ಬೆಲೆ ಹೆಚ್ಚಳ ಒಂದು ದೇಶದ ಹಣದುಬ್ಬರದ ಮೇಲೆ ಪ್ರಭಾವ ಬೀರುತ್ತೆ. ಇಂಟರ್ನ್ GDP ಗ್ರೋತ್ ಮೇಲೆ ಪ್ರಭಾವ ಬೀರುತ್ತೆ. ಹಾರ್ಮುಜ್ ಜಲಸಂಧಿ ಈ ರೀತಿಯಾಗಿ ಬಂದ್ ಮಾಡುವುದು ಪ್ರಪಂಚದ ದೇಶಗಳ GDP ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಕಾರಣಕ್ಕಾಗಿ 22 ದೇಶಗಳು ಖಂಡನೆ ಮಾಡಿದ್ದಾವೆ. ಈಗ ಹಾರ್ಮುಜನ್ನು ಇಮಿಡಿಯೇಟಾಗಿ ಇರಾನ್ ತೆರವುಗೊಳಿಸಬೇಕು ಅಂತ ನ್ಯಾಟೋದ ಈ ಪ್ಲ್ಯಾನ್ಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ ಬೆಂಬಲ ಕೊಟ್ಟಿದ್ದಾವೆ. ಇದನ್ನು ನೋಡಿದಾಗ ಅನ್ನಿಸ್ತಾ ಇರೋದು, ಇರಾನ್ ತೀರ ಇಷ್ಟರ ಮಟ್ಟಿಗೂ ಹಠ ಮಾಡಬಾರ್ದಾಗಿತ್ತು. ಯಾಕಂದರೆ ಇರಾನಿನ ಮೇಲೆ ದಾಳಿ ನಡೆಸೋದಕ್ಕೆ ನಿಮ್ಮ ಸೈನಿಕ ನೆಲೆಗಳನ್ನು ನಾವು ಬಳಸ್ಕೊಳ್ತೀವಿ ಅಂದರೆ ಸ್ಪೇನ್ ಕಡ್ಡಿ ಮುರಿದಂಗೆ ಹೇಳ್ತು, ನಥಿಂಗ್ ಡೂಯಿಂಗ್, ಈ ಕಡೆ ಬರಲೇಬೇಡಿ ನೀವು ಅಂತ. ಇಂಗ್ಲೆಂಡ್ ಕಡ್ಡಿ ಮುರಿದಂಗೆ ಹೇಳ್ತು, ನಿಮ್ಮ ಜಗಳ ಅದು ನೀವೇ ಬಗೆಹರಿಸ್ಕೊಳ್ಳಿ ಅಂತ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದು ಇದೇ ರೀತಿ ಮುಂದುವರೆದ್ರೆ ಅವು ಇವತ್ತಲ್ಲ ನಾಳೆ ಹಡಗು ಕಳಿಸ್ತೀವಿ ಅಂದರೆ ಏನು ಮಾಡ್ತೀರಿ? ಡೊನಾಲ್ಡ್ ಟ್ರಂಪ್ ಓಪನ್ ಆಹ್ವಾನ ಕೊಟ್ಟರು ಹಾರ್ಮುಜ್ ಜಲಸಂಧಿಯನ್ನು ತೆರವು ಮಾಡೋದಕ್ಕೆ ಇಂತಿಂಥ ದೇಶಗಳು ತಮ್ಮ ಮಿಲಿಟರಿ ನೌಕೆಗಳನ್ನು, ಯುದ್ಧ ನೌಕೆಗಳನ್ನು ಕಳಿಸ್ಬೇಕು ಅಂತ. ಆ ದೇಶಗಳನ್ನು ಒಂದು ನಮಗೆ ಸಂಬಂಧ ಇಲ್ಲಪ್ಪ, ಅದು ನೀವೇ ಬಗೆಹರಿಸ್ಕೊಳ್ಳಿ ಅಂತ. ಆದರೆ ಹಾರ್ಮುಜ್ ಜಲಸಂಧಿಯ ಈ ದಿಗ್ಬಂಧನ ಹೀಗೆ ಮುಂದುವರೆದ್ರೆ ಕಳಿಸ್ತಾವ ಆ ದೇಶಗಳು, ಯಾಕಂದರೆ ಅವ್ರ ಮೇಲೂ ಇಂಪ್ಯಾಕ್ಟ್ ಆಗ್ತಾ ಇದೆ ಅದು. ಇದರ ಮಧ್ಯದಲ್ಲಿ ನಿನ್ನೆ ಅತಿ ಹೆಚ್ಚು ಚರ್ಚೆ ಆದಂಥ ವಿಷಯ, ಇಷ್ಟು ದಿವಸ ಇರಾನ್ ಹೇಳ್ತಾ ಬರ್ತಿತ್ತು ನಮ್ಮ ಹತ್ರ 2000 ಕಿಲೋಮೀಟರ್ ಹೋಗೋ ಮಿಸೈಲ್ಗಳಿದ್ದಾವೆ ಅಂತ. ಇರಾನ್ ಹೇಳ್ತಾ ಬರ್ತಿತ್ತು ಅಂದರೆ, ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಅಯಾತುಲ್ಲಾ ಖಮೇನಿ ಬದುಕಿದ್ದಾಗ ಒಂದಷ್ಟು ಪತ್ರಕರ್ತರನ್ನು ಕೂಡಿಸ್ಕೊಂಡು ಪತ್ರಕರ್ತರ ಎದುರಿಗೆ ಹೇಳಿದ್ದು, ಅದಕ್ಕೆ ಸಬ್ ಟೈಟಲ್ನಲ್ಲಿ ಓದ್ಕೊತಾ ಇದ್ದೆ, ನಾವು 2000 ಕಿಲೋಮೀಟರ್ ದೂರ ಸಾಗಬಲ್ಲಂಥ ಮಿಸೈಲ್ಗಳನ್ನು ಡೆವಲಪ್ ಮಾಡಿದ್ದೀವಿ, ಅದಕ್ಕಿಂತ ಜಾಸ್ತಿ ಹೋಗೋ ಮಿಸೈಲ್ಗಳು ನಮಗೆ ಬೇಕೇ ಆಗಿಲ್ಲ ಅಂತ. ಬೇಕಾಗಿಲ್ಲಪ್ಪ ನಮಗೆ, ಅಷ್ಟು ಸಾಕು ನಮಗೆ ಅಂತ ಬಿಟ್ಟುಬಿಟ್ಟಿದ್ದೀವಿ ನಾವು. ನಮ್ಮ ಕಾನ್ಸಂಟ್ರೇಷನ್ ಪ್ರೊಡಕ್ಷನ್ ಮೇಲೆ ಅಂತ ಅಯಾತುಲ್ಲಾ ಖಮೇನಿ ಸ್ವತಃ ಹೇಳಿದ್ದದು. ಆದರೆ ಈಗ ಇರಾನ್ ಹತ್ರ 4000 ಕಿಲೋಮೀಟರ್ ಹೋಗುವ ಮಿಸೈಲ್ಗಳಿದ್ದಾವೆ. ಚರ್ಚೆ ಶುರುವಾಗಿದೆ. ಈ ಚರ್ಚೆ ಶುರುವಾಗೋದಕ್ಕೆ ಕಾರಣ ಏನು? ಡಿಯಾಗೋ ಗಾರ್ಸಿಯಾ ಅಂತ ಒಂದು ದ್ವೀಪ ಇದೆ, ಹಿಂದೂ ಮಹಾಸಾಗರದಲ್ಲಿದೆ, ಡಿಯಾಗೋ ಗಾರ್ಸಿಯಾ. ಆ ದ್ವೀಪದ ಮೇಲೆ ಇರಾನ್ ದಾಳಿ ನಡೆಸ್ತು. ಆ ದ್ವೀಪವನ್ನು ತಲುಪಬೇಕು ಅಂದರೆ 4000 ಕಿಲೋಮೀಟರ್ ಸಾಗುವ ಕ್ಷಿಪಣಿನೇ ಬೇಕು. ಇರಾನಿಂದ ಅಷ್ಟು ದೂರ ಇದೆ ಅದು. ಕರೆಕ್ಟಾಗಿ ಬಾರ್ಡರ್ ಟು ಬಾರ್ಡರ್ ಲೆಕ್ಕ ಹಾಕ್ಕೊಂಡ್ರೆ 3850 ಕಿಲೋಮೀಟರ್ ಏನೋ ಆಗುತ್ತೆ ಡಿಯಾಗೋ ಗಾರ್ಸಿಯಾ ಅನ್ನೋ ದ್ವೀಪ. ಆ ದ್ವೀಪದ ಕಡೆ ಇರಾನಿನ ಕ್ಷಿಪಣಿಗಳು ಬಂದಿದ್ದಾವೆ. ಅದರಲ್ಲಿ ಒಂದು ಮಾರ್ಗ ಮಧ್ಯೆ ವಿಫಲವಾಯಿತಂತೆ, ಇನ್ನೊಂದನ್ನು ಅಮೇರಿಕನ್ ಮಿಲಿಟರಿ ವಿಫಲ ಮಾಡಿದೆ. ಇದು ನೀವು 4000 ಕಿಲೋಮೀಟರ್ ಸಾಗಬಲ್ಲ ಮಿಸೈಲನ್ನು ಡೆವಲಪ್ ಮಾಡಿದ್ಯಾ? ಇಲ್ಲಿ ತನಕ ಏನೇ ಆದರೂ ಇರಾನಿನ ಮಿಸೈಲ್ಗಳು ನಮ್ಮನ್ನು ತಲುಪೋದಕ್ಕಾಗೋದಿಲ್ಲ ಅಂತ ಅನೇಕ ಯುರೋಪಿಯನ್ ರಾಷ್ಟ್ರಗಳು ಅಂದ್ಕೊಂಡಿದ್ವು. ಈಗ ಡಿಯಾಗೋ ಗಾರ್ಸಿಯಾ ಕಡೆ ಇರಾನ್ ತನ್ನ ದಕ್ಷಿಣದ ದಿಕ್ಕಿಗೆ ಮಿಸೈಲ್ ಹಾರಿಸುತ್ತಲ್ಲ, ಹಾಗೆ ತಿರುಗಿಸಿ ಪಶ್ಚಿಮದ ಕಡೆ ಇಟ್ಟರೆ ಬ್ರಿಟನ್ನು, ಲಂಡನ್ನು, ಯುರೋಪಿಯನ್ ಯೂನಿಯನ್ನಿನ ಇತರ ದೇಶಗಳೆಲ್ಲ ಬಂದುಬಿಡ್ತಾವೆ ಟಾರ್ಗೆಟಿಗೆ. ಅಂದರೆ ಅಲ್ಲಿ ತನಕ ತಲುಪಬಲ್ಲವು ಇರಾನಿನ ಮಿಸೈಲ್ಗಳು ಅಂತ. ಇದು ಇರಾನ್ ತಂದೊಡ್ಡಿರುವ ಹೊಸ ತಲೆನೋವು. ಎಷ್ಟು ದೇಶಗಳ ಲಿಸ್ಟೇ ಇದೆ ನನಗೆ, ಯಾವ್ಯಾವ ಟಾರ್ಗೆಟಿಗೆ ಬರ್ತವೆ ಅಂತ. ಗ್ರೀಸ್, ಬಲ್ಗೇರಿಯಾ, ರೊಮಾನಿಯಾ, ಸೈಪ್ರಸ್, ಯುಕ್ರೇನು, ಮಾಲ್ಡೋವಾ, ಟರ್ಕಿ, ಸರ್ಬಿಯಾ, ಕ್ರೊಷಿಯಾ, ಬೋಸ್ನಿಯಾ, ಸ್ಲೋವೇನಿಯಾ, ನಾರ್ತ್ ಮೆಸಿಡೋನಿಯಾ, ಅಲ್ಬೇನಿಯಾ, ಹಂಗೇರಿ,
ಸ್ಲೋವಾಕಿಯಾ, ಚೆಕ್ ರಿಪಬ್ಲಿಕ್ಕು, ಆಸ್ಟ್ರಿಯಾ, ಪೋಲೆಂಡ್, ಜರ್ಮನಿ, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ಇಷ್ಟು ದೇಶಗಳ 4000 ಕಿಲೋಮೀಟರ್ನ ವ್ಯಾಪ್ತಿಯೊಳಗೆ ಬರ್ತವೆ. ಇರಾನಿನ ಹತ್ರ ಈ ಮಿಸೈಲ್ ಇದ್ದದ್ದೇ ಸತ್ಯ ಆದರೆ ಅಂದರೆ ಪಡಿಸ್ತಾ ಇದ್ದಾರೆ ಇದನ್ನು. ಡಿಯಾಗೋ ಗಾರ್ಸಿಯಾದ ಮೇಲೆ ಇರಾನ್ ಮಿಸೈಲ್ ದಾಳಿ ನಡೆಸಿದ್ದು ಹೌದು ಅಂತ ಸ್ವತಃ ಬೆಂಜಮಿನ್ ನೆತನ್ಯಾಹು ಮಾತಾಡಿದ್ದಾರೆ. ಅದರ ಬಗ್ಗೆ ಪ್ರಪಂಚ ಎಚ್ಚರಗೊಳ್ಳಬೇಕು ಅಂತ. ಡಿಯಾಗೋ ಗಾರ್ಸಿಯಾ ಮೇಲೆ ಇರಾನ್ ಯಾಕೆ ದಾಳಿ ನಡೆಸ್ತು? ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಡಿಯಾಗೋ ಗಾರ್ಸಿಯಾ ಅಮೇರಿಕಾ ಮತ್ತು ಇಂಗ್ಲೆಂಡಿನ ಜಂಟಿ ಸೇನಾ ನೆಲೆ. ಎರಡೂ ದೇಶಗಳ ಸೇರ್ಕೊಂಡು ಅಲ್ಲೊಂದು ಮಿಲಿಟ್ರಿ ಬೇಸ್ ಮಾಡ್ಕೊಂಡಿದ್ದಾವೆ. ಆ ಮಿಲಿಟ್ರಿ ಬೇಸ್ನಲ್ಲಿ ಏನೇನು ವೆಪನ್ ಇಟ್ಟಿದ್ದಾರೆ ಅನ್ನುವುದರ ಬಗ್ಗೆ ದಂತಕಥೆಗಳಿದ್ದಾವೆ. ಅಯ್ಯೋ ಅಲ್ಲಿ ಹಂಗಿಟ್ಟಿದ್ದಾರಂತೆ ಅಲ್ಲಿ ಯಾರೂ ಬಿಡೋದಿಲ್ಲ ಜನರನ್ನು. ಒಂದು ಸಣ್ಣ ಬ್ರೇಕ್ ತಗೋತೀನಿ. ಬ್ರೇಕ್ ಆದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.